ಆತ್ಮೀಯ ವೀಕ್ಷಕರೇ, ಪಾಟೀಲ್ ನ್ಯೂಸ್ ಅಲರ್ಟ್ ಸುದ್ದಿ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ವಿದ್ಯಾರ್ಥಿಗಳು ಅಕ್ಷರ ಜೊತೆಗೆ ಸಂಸ್ಕಾರ ಮೌಲ್ಯಗಳನ್ನು ಅಳವಡಿಸಿಕೊಳ್ಳಿ. ಅಮರೇಶ್ ಯಾದವ್, ಇಒ, ಮಸ್ಕಿ ತಾಲೂಕಿನ ಹೂವಿನಬಾವಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮಾಜಿ ಪ್ರಧಾನಮಂತ್ರಿ ದಿವಂಗತ ಪಂಡಿತ್ ಜವಾಹರಲಾಲ್ ನೆಹರು ಹುಟ್ಟುಹಬ್ಬದ ಅಂಗವಾಗಿ ಮಕ್ಕಳ ದಿನಾಚರಣೆಯನ್ನ ಸರ್ಕಾರದ ಆದೇಶ ಅನ್ವಯ ಪೋಷಕ ಶಿಕ್ಷಕರ ಮಹಾಸಭೆಯನ್ನು ವಿಶೇಷ ಮತ್ತು ವಿಭಿನ್ನವಾಗಿ ಆಚರಿಸಲಾಯಿತು. ಇಡೀ ಶಾಲೆಯನ್ನ ಮಧುವಣಗಿತ್ತಿಯಂತೆ ಅಲಂಕರಿಸಿ ವಿದ್ಯಾರ್ಥಿಗಳು ಸಂಸ್ಕೃತ ಬಿಂಬಿಸುವ ಉಡುಗೊರೆಯೊಂದಿಗೆ ಹಾಗೆ ಸ್ವತಃ ಶಾಲಾ ಹುಡುಗರು ಡೊಳ್ಳು ಬಾರಿಸುವ ಮೂಲಕ ಅತಿಥಿಗಳನ್ನ ಸ್ವಾಗತಿಸಿ ಕಾರ್ಯಕ್ರಮಕ್ಕೆ ಮೆರುಗು ಬರುವಂತೆ ಸಾಕ್ಷಿಯಾದರು. ನಂತರ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಶಾಲಾ ಸಂಸತ್ತಿನ ಮುಖ್ಯಮಂತ್ರಿ ಕುಮಾರಿ ಸಿಂಚನ ಅಮರೇಗೌಡ ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ತಾಲೂಕು ಪಂಚಾಯತ್ ಇಒ ಅಮರೇಶ್ ಯಾದವ್ ಭಾಗವಹಿಸಿ ಮಾತನಾಡುತ್ತಾ, ಹೂವಿನಬಾವಿ ಶಾಲೆಯ ಅತ್ಯುತ್ತಮ ಪರಿಸರ ಮತ್ತು ಕಲಿಕೆಗೆ ಬೇಕಾದ ಎಲ್ಲಾ ರೀತಿಯ ಪೂರಕ ವಾತಾವರಣ ಎದ್ದು ಕಾಣುತ್ತದೆ. ಯಾವ ಖಾಸಗಿ ಶಾಲೆಗೆ ಕಡಿಮೆ ಇಲ್ಲ. ವಿದ್ಯಾರ್ಥಿಗಳು ಮುಖ್ಯವಾಗಿ ಅಕ್ಷರ ಜೊತೆಗೆ ಸಂಸ್ಕಾರ, ಮಾನವೀಯ ಮೌಲ್ಯಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ತಾಲೂಕು ಪಂಚಾಯಿತಿ ಇಒ ಅಮರೇಶ್ ಯಾದವ್ ಹೇಳಿದರು. ಈ ಸಂದರ್ಭದಲ್ಲಿ ಮುಖ್ಯ ಗುರುಗಳಾದ ಅಮರೇಗೌಡ ಮಾಲಿಪಾಟೀಲ್ ಮತ್ತು ಶಿಕ್ಷಕರು ಶಾಲೆಯ ಕಾಳಜಿ ಮತ್ತು ಗುಣಮಟ್ಟದ ಶಿಕ್ಷಣಕ್ಕೆ ಅತ್ಯುತ್ತಮ ಯಶಸ್ಸು ಮಾಡಿದ್ದಕ್ಕೆ ಕಾರ್ಯಕ್ರಮದಲ್ಲಿ ಭಾಗಿಯಾದ ಮುಖ್ಯ ಅತಿಥಿಗಳು ಗುಣಗಾನ ಮಾಡಿದ್ದು ವಿಶೇಷವಾಗಿ ಕಂಡುಬಂತು. ಕಾರ್ಯಕ್ರಮದಲ್ಲಿ ಪಿಡಿಒ ಶಾಂತಪ್ಪ, ಎಸ್ಟಿಎಂಸಿ ಅಧ್ಯಕ್ಷ ಸಣ್ಮಾಳಪ್ಪ, ಉಪಾಧ್ಯಕ್ಷ ಶ್ರೀಮತಿ ಮಲ್ಲಮ್ಮ, ಮುಖ್ಯ ಗುರು ಅಮರೇಗೌಡ ಮಾಲಿ ಪಾಟೀಲ್ ಹಾಗೂ ವಿವಿಧ ಶಾಲೆಯ ಶಿಕ್ಷಕರು, ಪಾಲಕ, ಪೋಷಕರು ಇದ್ದರು. ನಂತರ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. Wish you happy Children's Day, happy Children's Day, happy Children's Day. ಹಾಗೂ ಇಒ ಸರ್ ಆಗಿರ್ತಕ್ಕಂತಹ ಅಮರೇಶ್ ಯಾದವ್ ಸರ್ ಅವರಿಗೂ ಮತ್ತು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ಶ್ರೀ ಆಧ್ಯಾತ್ಮಿಕ ಚಿಂತಕರಾಗಿರ್ತಕ್ಕಂತಹ ಶ್ರೀ ಲಿಂಗರಾಜ್ ಅಣ್ಣವರಿಗೂ ಮತ್ತು ಸಹೋದರಿ ಶ್ರೀಮತಿ ಸುನೀತಾ ಅಕ್ಕ ಅವರಿಗೂ ಮತ್ತು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ಮಲ್ಲಪ್ಪ ನಿವೃತ್ತ ಮುಖ್ಯ ಶಿಕ್ಷಕರು ಇವರಿಗೂ, ಮಹಾಂತೇಶ ಕಲಾವಿದರು ಇವರಿಗೂ ಸಹ ಮತ್ತು ಶಾಂತಪ್ಪ ಪಿಡಿಒ ಸರ್ ಅಂಕುಶೋಡಿ ಇವರಿಗೂ ಸಹ ನನ್ನ ಹೃತ್ಪೂರ್ವಕ ಒಂದು ವಂದನೆಗಳನ್ನು ಸಲ್ಲಿಸ್ತಾ, ನನಗೆ ನಮ್ಮ ಶಾಲೆಯಲ್ಲೂ ಸಹ ಒಂದು ಕಾರ್ಯಕ್ರಮ ಮಾಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇತ್ತು. ಆದರೂ ಸರ್ ಒಂದ್ಸಲ ಬಂದು ನಮ್ಮ ಶಾಲೆಗೂ ಬಂದು ಒಂದು ಸ್ವಲ್ಪ ನಿಮ್ಮ ಮಾತುಗಳನ್ನ ಆಡ್ರಿ ಅಂತ ಅನ್ಕೊಂಡಾಗ ಮುಖ್ಯ ಗುರುಗಳ ಒಂದು ಅನುಮತಿಯನ್ನು ಪಡೆದುಕೊಂಡು ಇಲ್ಲಿ ಬಂದು ನಾನು ಚೆನ್ನಾಗಿದ್ದೇನೆ. ಈ ಒಂದು ಕಾರ್ಯಕ್ರಮ ನೋಡಿದಾಗ ಮಕ್ಕಳು ದೇವರವರ, ಅವರು ನಮ್ಮ ಜೀವನದ ಸರ, ನಗುತ್ತ ನಲಿಯುತ್ತ ಬೆಳೆಯುವರು, ನಮ್ಮ ಭವಿಷ್ಯಕ್ಕೆ ಬೆಳಕಾಗುವರು ಅನ್ನೋ ಮಾತು ಎಷ್ಟೊಂದು ಅದ್ಭುತ ಅನಿಸ್ತದೆ ಹುಟ್ಟಿರ್ತಕ್ಕಂಥ ಮಕ್ಕಳನ್ನ ನೋಡಿದೆ ಅಂದರೆ. ಹಾಗಾಗಿ ಅಂತ ಎಲ್ಲ ಮಕ್ಕಳಿಗೂ ನನ್ನ ಪರವಾಗಿ ಮಕ್ಕಳ ದಿನಾಚರಣೆಯ ಶುಭಾಶಯಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಪ್ರತಿಯೊಂದು ಮಗು ಕೂಡ ಒಂದು ಖಾಲಿ ಪುಸ್ತಕ ಇದ್ದಂತೆ, ಖಾಲಿ ಬಿಳಿ ಹಾಳೆ ಇರ್ತಕ್ಕಂಥ ಪುಸ್ತಕ ಇದ್ದಂತೆ. ಈ ಎಲ್ಲಾ ಮಕ್ಕಳನ್ನ ನೋಡಿದ್ರೆ ಆ ಮಕ್ಕಳನ್ನ ನಾವು ಯಾವ ರೀತಿ ತಯಾರು ಮಾಡ್ತೀವೋ ಆ ರೀತಿ ಮುಂದೆ ಸಿದ್ಧರಾಗ್ತಾರೆ ಅನ್ನೋದು ಈ ಮಕ್ಕಳ ಮುಖಗಳಲ್ಲಿ ಎದ್ದು ಕಾಣಿಸ್ತದೆ. ಹಾಗಾಗಿ ಈ ಖಾಲಿ ಪುಟ ಇರ್ತಕ್ಕಂಥ ಮಕ್ಕಳ ಮನಸ್ಸುಗಳಲ್ಲಿ ನಾವು ಏನು ಬೆಳಿತೀವೋ ಅದನ್ನು ಬೆಳೀತಾ ಹೋಗ್ತದೆ. ಹಾಗಾಗಿ
ಮಕ್ಕಳು ಮಗುಗಳಂತಿರ್ತಕ್ಕಂತಹ ಅರಳುವ ಹೂವುಗಳಾಗಿರ್ತವೆ. ವಿಶೇಷವಾಗಿ ಈ ಪ್ರಾಥಮಿಕ ಶಾಲೆಯಲ್ಲಿನ ಮಕ್ಕಳನ್ನ ಇರ್ತಕ್ಕಂಥ ಈ ಮುದ್ದು ಮಕ್ಕಳನ್ನ ನೋಡಿದಾಗ ನನಗ ಒಮ್ಮೆ ಅನಿಸ್ತದೆ, ನಾನು ಹೈಸ್ಕೂಲ್ ಶಿಕ್ಷಕಿಯಾದೆ, ಬಹುಶಃ ನಾನು ಈ ಪ್ರಾಥಮಿಕ ಶಾಲೆ ಶಿಕ್ಷಕಿಯಾಗಿದ್ರೆ ಈ ಮುಗ್ಧ ಮನಸ್ಸುಗಳ ಮಕ್ಕಳ ಜೊತೆಗೆ ಇರಬಹುದಾಗಿತ್ತಲ್ಲ ಅಂತ ನಿಜವಾಗ್ಲೂ ಖೇದ ಅನಿಸ್ತಾ ಇದೆ. ಯಾಕಂತಂದ್ರೆ ಈ ಮಕ್ಕಳ ಬಟ್ ಅವರಿಂದ ಕೊಟ್ಟಂತ ಸಂದೇಶ ಏನು ಅಂತಂದ್ರೆ, ನಮ್ಮ ಮಕ್ಕಳಲ್ಲಿ ಸಂಸ್ಕಾರ ಮೌಲ್ಯಗಳು ಕಡಿಮೆ ಆಗ್ತಾ ಇದ್ದಾವೆ. ಅದು ಕಡಿಮೆ ಆಗಬಾರ್ದಂದ್ರೆ ಮನೆಯಿಂದಲೇ ನಮ್ಮ ಸಂಸ್ಕಾರ ಮತ್ತು ಮೌಲ್ಯಗಳನ್ನು ನಾವು ಕಲಿಸುವಂತ ಕೆಲಸ ಪೋಷಕರು ಮಾಡಬೇಕು. ಆ ನಿಟ್ಟಿನಲ್ಲಿ ಇಲ್ಲಿರ್ತಕ್ಕಂಥ ಪೋಷಕರು ವಿಶೇಷವಾಗಿ ನಾವು ಎಲ್ಲ ಶಾಲೆಗಳಲ್ಲಿ ನೋಡಿದಂತೆ, ಎಲ್ಲ ಗ್ರಾಮಗಳಲ್ಲಿ ನೋಡಿದಂತೆ ಸ್ವಲ್ಪ ಡಿಫರೆಂಟ್ ಇದೆ. ನಿಮ್ಮೂರು ಶಿಕ್ಷಣದ ಬಗ್ಗೆ ಒಲವು ಇದೆ. ಮಕ್ಕಳ ಶೈಕ್ಷಣಿಕ ಗುಣಮಟ್ಟ ಸುಧಾರಣೆ ಮಾಡುವಲ್ಲಿ ಶಿಕ್ಷಕರ ಪಾತ್ರನೂ ಕೂಡ ಚೆನ್ನಾಗಿದೆ. ಇಲ್ಲಿ ನಾವು ಬೇರೆ ಶಾಲೆಗಳಿಗೆ ಹೋಗಿದಾಗ ಇದು ಹೀಗೆ ಉಳಿಬೇಕಂದ್ರೆ, ಇದು ಹೀಗೆ ಬೆಳಿಬೇಕು ಅಂತಂದ್ರೆ ಪೋಷಕರ ಸಹಕಾರ ಬಹಳ ಇಂಪಾರ್ಟೆಂಟ್. ಪೋಷಕರ ಸಹಕಾರ, ಗ್ರಾಮಸ್ಥರ ಸಹಕಾರ ಇದೆ. ಯಾವುದೇ ಶಾಲೆ ಬೆಳೆಯಲ್ಲ, ಯಾವ ಗ್ರಾಮಗಳು ಸೌಲಭ್ಯಗಳು ಕೊಡ್ತಾ ಇದೆ, ಅದರ ಸದುಪಯೋಗ ಕೊಡಬೇಕು. ಜೊತೆಗೆ ಮಕ್ಕಳ ಶೈಕ್ಷಣಿಕವಾಗಿ ಅಭಿವೃದ್ಧಿ ಆಗ್ತಿದ್ದಾರೆ. ನೀವು ಅದೇ ಪ್ರೈವೇಟ್ ಶಾಲೆಯಲ್ಲಿ ಮಕ್ಕಳಿಗೆ ಏನು ಕೇರ್ ಮಾಡ್ತಾರಲ್ಲ, ಸರ್ಕಾರಿ ಶಾಲೆ ಮಕ್ಕಳಿಗೆ ಕೂಡ ಅದೇ ತರ ಕೇರ್ ಮಾಡಬೇಕು. ಯಾಕೆ ಹೇಳ್ತೀವಿ ಅಂತಂದ್ರೆ, ಸರ್ಕಾರಿ ಶಾಲೆಯಲ್ಲಿ ಓದತಕ್ಕಂತ ಮಕ್ಕಳಿಗೆ ನಾವು ಇದೇ ರೀತಿ ಕಲಿಸ್ಬೇಕಂತ ಹೇಳಿ ಒಂದು ಒಳ್ಳೆಯ ಟ್ಯಾಲೆಂಟೆಡ್ ಇರುವಂತ ಅಥವಾ ರಿಸೋರ್ಸ್ ಪರ್ಸನ್ ಗಳನ್ನ ಸೇರಿಸಿ ನಿಮ್ಮ ಸಿಲೆಬಸ್ ಅನ್ನ ತಯಾರು ಮಾಡಿರ್ತಾರೆ, ನಿಮ್ಮ ಕಾರ್ಯಚಟುವಟಿಕೆ ತಯಾರು ಮಾಡಿರ್ತಾರೆ. ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ ನಾವು ಏನೆಲ್ಲ ಕಲಿಸ್ಬೇಕು, ಅವ್ರಿಗೆ ಏನೆಲ್ಲ ಉಪಹಾರ ಕೊಡಬೇಕು ಅನ್ನೋದು. ಬಟ್ ಖಾಸಗಿ ಶಾಲೆಯಲ್ಲಿ ಆಗಿರಲ್ಲ, ಸುಮ್ಮನೆ ಓದ್ತಾ ಬರ್ಡನ್ ಮಾಡ್ತಾರೆ. ನಿಮ್ಮ ಮಕ್ಕಳಿಗೆಲ್ಲ ಮಾನಸಿಕ ಒತ್ತಡಗಳನ್ನ ಹಾಕ್ತಾರೆ. ಆ ಪ್ರೆಷರ್ ಇಂದ ಮಕ್ಕಳು ಒಂದ್ಸಲ ಶಾಲೆ ಸಮಯಕ್ಕೆ ಹೋಗೋದು ಬಿಡ್ತಾರೆ. ಬಟ್ ಇಲ್ಲೆಲ್ಲ ಫ್ರೀಡಮ್ ಇರ್ತಾರೆ ಮಕ್ಕಳು ಸರ್ಕಾರಿ ಶಾಲೆ ಕಲಿಸ್ತಾರೆ. ಹಂಗಾಗಿ ನಾವು ಸರ್ವತೋಮುಖ ಅಭಿವೃದ್ಧಿಯಿಂದ ನಾವು ಸರ್ಕಾರಿ ಶಾಲೆಯಲ್ಲಿ ಮಾತ್ರ ಕಾಣಬಹುದು. ಈಗೆಲ್ಲ ನಮ್ಮ ಇಲ್ಲೆಲ್ಲ ಕೂತಿದಾಗ ಇವರೆಲ್ಲ ಯಾರಾದ್ರೂ ಇರ್ಬೋದೇನೋ, ಬಟ್ ನನಗೆ ಅನ್ಸಿಬಿಟ್ಟಿಗೆ ಒಂದು 80 to 90% ಮಂದಿ ಎಲ್ಲ ಸರ್ಕಾರಿ ಶಾಲೆಯಲ್ಲಿ ಓದಿದವ್ರೆ. ನಾನು ಕೂಡ ಸರ್ಕಾರಿ ಶಾಲೆಯಲ್ಲಿ ಓದಿದವರು. ಆಶಯನ ಈಡೇರಿಸಿದೆ ಅಂತಕ್ಕಂಥ ಭಾವನೆ ಇದೆ. ಅದೇ ರೀತಿಯಾಗಿ ನಮ್ಮ ಶ್ರೀ ಮಲ್ಲಪ್ಪ ನಿವೃತ್ತ ವಕೀಲರು ಕೂಡ ನನ್ನ ಆತ್ಮೀಯರು, ನನ್ನ ಮಕ್ಕಳು ಕೂಡ ಅವ್ರ ಕೈಯಲ್ಲಿ ಓದಿರ್ತಕ್ಕಂಥದ್ದು. ನಾನು ಪಾಮಕಲ್ಯಾಣ ಇರುವಾಗ ಅಲ್ಲಿದ್ದರೂ ನಮ್ಮ ಆತ್ಮೀಯ ಗೆಳೆತನ ಬೆಳೆದಿರ್ತಕ್ಕಂಥದ್ದು. ಅವರು ಕೂಡ ನಮ್ಗೆ ಯಾವತ್ತಿಗೂ ಒಂದು ಇಲ್ಲೇ ಇರಲಿ ನಮ್ಮ ಮೇಲೆ ಅಭಿಮಾನ. ನಾನು ಇಟ್ಟಿರ್ತಕ್ಕಂಥ ನಮ್ಮ ಶಾಲೆಯ ಮಕ್ಕಳ ಸ್ಟೇಟಸ್ ಗಳನ್ನ ನೋಡಿ ಅವರು ಬಹಳ ಅದ್ಭುತವಾಗಿ ಹೇಳ್ತಾರೆ. ಏನ್ ಸರ್ ನೀವು ಸರ್ಕಾರಿ ಪ್ರೈವೇಟ್ ಸ್ಕೂಲ್ಗಿಂತ ಮೀರಿಸಿ ಕೆಲಸವನ್ನ ನೀವು ಮಾಡ್ತಾ ಇದ್ದೀರಿ ಅಂತೇಳಿ ಬಹಳ ಪ್ರಶಂಸೆಯನ್ನ ಎಲ್ಲಾ ಶಿಕ್ಷಕರು ಕೂಡ ನಮ್ಮ ತಾಲೂಕಿನಲ್ಲಿ ಇರ್ತಕ್ಕಂಥ ಪ್ರೈಮರಿ ಎಕ್ಸ್ಪೀರಿಯನ್ಸ್ ಇರ್ತಕ್ಕಂಥ ಶಿಕ್ಷಕರು ಕೂಡ ಹೇಳಿದ್ರು, ಸರ್ ಎಂದು ನನಗೆ ಹೇಳಿದ್ರು. ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಅವರು ನನ್ನ ಮಾತಿಗೆ ಬೆಲೆ ಕೊಟ್ಟು ಆಗಮಿಸಿದ್ದಕ್ಕಾಗಿ ಅವರು ಕೂಡ ನಾನು ಕುಟುಂಬದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಹಾಗಾಗಿ ನಮ್ಮ ಆತ್ಮೀಯರು ಮಾಂತೇಶ್ ಅವರು, ಅವರನ್ನ ದೊಡ್ಡ ಕವಿಗಳು, ಬಹಳಷ್ಟು ಅದ್ಭುತವಾಗಿರ್ತಕ್ಕಂಥ ಕವಿಗಳು, ಅವರ ಒಂದು ತಳಿ ನಡೆದಿರ್ತಕ್ಕಂಥ ವ್ಯಕ್ತಿ, ಬಹಳ ಅಭಿಮಾನವುಳ್ಳಂತ ವ್ಯಕ್ತಿ ನಮಗ. ಹಾಗಾಗಿ ಮಾತಿಗೆ ಹೇಳಿದ್ದೆ ಒಂದು 2 ದಿವಸ ಹೇಳಿದಾಗ ಸರ್ ಬರ್ತೀನಿ ಸರ್ ಈ ಸಲ ನಮ್ಗೆ ಕಾರ್ಯಕ್ರಮಕ್ಕೆ ಕೈ ಸಿಕ್ಕಿಲ್ಲ. ನಿವೃತ್ತ ಶಿಕ್ಷಕರು ಹಾಗೂ ಮಾಂತೇಶ್ ಕಲಾವಿದರು, ಅಂಬರೀಶ್ ಸರ್ ಹಾಗೂ ಎಇಒ ಸಹಾಯಕ ಅಂಬರೀಶ್ ಸರ್ ಮತ್ತು ನಮ್ಮೂರಿನ ಪಿಡಿಒ ಆಗಿರ್ತಕ್ಕಂಥ ಶಾಂತಪ್ ಸರ್ ಮತ್ತು ಇಲ್ಲಿಯ ತನಕ ತಮ್ಮೆಲ್ಲರನ್ನ ಕುರಿತು ಮಾತಾಡಿರ್ತಕ್ಕಂತಹ ಸಂತೇಕಲೂರಿನಿಂದ ಆಗಮಿಸಿರುವ ಶಿಕ್ಷಕಿಯವರಿಗೂ ಕೂಡ ಹಾಗೂ ಸಂಬಂಧದಲ್ಲಿ ಅಕ್ಕನಾಗಿದ್ರು ಕೂಡ ಈ ಒಂದು ಗ್ರಾಮದ ಪ್ರತಿನಿಧಿಯಾಗಿ ಇವತ್ತು ವೇದಿಕೆ ಬಂದಿರತಕ್ಕಂಥ ಮಲ್ಲಮ್ಮನವರಿಗೂ ಮತ್ತು ಈ ಊರಿನ ಎಲ್ಲ ಗಣ್ಯಮಾನ್ಯರಿಗೂ ಮತ್ತು ತಾಯಿಯರಿಗೂ ಹಾಗೂ ಎಲ್ಲ ಮಕ್ಕಳ ಮಕ್ಕಳನ್ನ ನೆನಪಿನಲ್ಲಿ ಇಟ್ಟುಕೊಂಡು ಈ ಒಂದು ಶಾಲೆಯ STMC ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಮಾಳಪ್ಪ ಅವರಿಗೂ ಹಾಗೂ STMC ಉಪಾಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಮ್ಮಕ್ಕ ಅವರಿಗೂ ಸಹಿತವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಸ್ಮರಿಸಿಕೊಂಡು
ವಿಶೇಷವಾಗಿ ಈ ಮಕ್ಕಳ ಕಾರ್ಯಕ್ರಮ ಅಂತಂದ್ರೆ ಇದು ಎಲ್ಲ ಬೇಡ ನಿನ್ನೆ ಒಂದು ನಾವು ಕೇಳ್ತಿದ್ವಿ ಅಂತ ಹೇಳ್ದಂತ ಮಗ ಅದರಿಗೆ ಇಲ್ಲ ನಮ್ಮವು ಮಗು ದಡ್ಡ ಅಂತ ನಾವು ಯಾರನ್ನು ಕೂಡ ಬಳ್ಳಿ ಮಾಡ್ಕೊಂಡಿಲ್ಲ. ಅದೇ ದಡ್ಡ ಮಗು ನಿಮ್ಮನ್ನು ನಿಮ್ ಜೊತೆಗಿದ್ದು ನಿಮ್ಮ ಸಾವಿನಲ್ಲೂ ನಿಮ್ಮ ನೋವಿನಲ್ಲೂ ನಿಮ್ ಜೊತೆಗಿದ್ದು ಅಪ್ಪ ಅಮ್ಮ ನಿಮ್ ಜೊತೆಗಿದ್ರಲ್ಲ ಅದು ನಿಜವಾದ ಶಿಕ್ಷಣ. ಹೌದು, ಒಂದು ವಿದ್ಯೆಯಲ್ಲಿ ಹಿಂದುಳಿದಿರ್ಬೋದು, ಆದ್ರೆ ಮಾನವೀಯತೆ ನಮ್ಮ ಅತ್ಯಂತಿದೆ. ನೀವು ಸರ್ವೆ ಮಾಡಿದ ಪ್ರಕಾರ ಇಡೀ ಭಾರತದಲ್ಲಿ ಸರ್ವೆ ಮಾಡಿದ ಪ್ರಕಾರ ತಂದೆ ತಾಯಿಯನ್ನು ಅನಾಥಾಶ್ರಮಕ್ಕೆ ವೃದ್ಧಾಶ್ರಮಕ್ಕೆ ಸೇರಿಸಿದಂತ ಮಕ್ಕಳು ಯಾರಪ್ಪ ಅಲ್ಲ, ಇಂಜಿನಿಯರು, ಡಾಕ್ಟರ್, ಶಿಕ್ಷಕರು, ದೊಡ್ಡ ದೊಡ್ಡ ನೌಕರಿ ಮಾಡುವಂತ ವ್ಯಕ್ತಿಗಳೇ. ಯಾರು ರೈತರು, ಕೂಲಿ ಕೆಲಸ ಮಾಡೋರು, ಕೂಲಿ ಕೈಯವರು ದೊಡ್ಡ ವ್ಯಕ್ತಿ ಆದ ಅಮೆರಿಕ ಬಂದ್ರ ನಮ್ಮ ಮಗ ಅಮೆರಿಕ ಹೋಗಿ ಅಷ್ಟೇ ನೀವು ನಿಮ್ಮ ನೋವಿಗೆ ಅವನು ಸ್ಪಂದಿಸಲ್ಲ, ದುಡ್ಡು ಸಂಬಂಧನೇ ಇಲ್ಲ. ನೀವು ಹೇಳ್ತೀನಿ, ಇಲ್ಲಿ ಬೆಳಗಾವಿ ನಡೆದಂತದ್ದು ಮಗ ತಂದೆ ಬ್ಯಾಂಕ್ ಮ್ಯಾನೇಜರ್ ಅಂತ ಇಬ್ಬರು ಮಕ್ಕಳು ಅಮೆರಿಕದಾಗ ಇಂದು ನವೆಂಬರ್ 14 ಈ ದಿನವನ್ನು ಮಕ್ಕಳ ದಿನಾಚರಣೆ ಎಂದು ಆಚರಿಸುತ್ತೇವೆ. ಈ ದಿನದಂದು ನಮ್ಮ ದೇಶದ ಮಹಾನ್ ನಾಯಕ ಜವಾಹರ್ಲಾಲ್ ನೆಹರು ಇವರ ಹುಟ್ಟಿದ ದಿನವಾಗಿದೆ. ಜವಾಹರ್ಲಾಲ್ ನೆಹರು ನವೆಂಬರ್ 14, 1889ರಂದು ಅಲಹಾಬಾದ್ನಲ್ಲಿ ಜನಿಸಿದರು. ತಂದೆ ಮೋತಿಲಾಲ್ ನೆಹರು, ತಾಯಿ ಸ್ವರೂಪರಾಣಿ, ಪತ್ನಿ ಕಮಲಾದೇವಿ, ಮಗಳು ಇಂದಿರಾ ಗಾಂಧಿ ಇವರು ಇಂಗ್ಲೆಂಡಿನಲ್ಲಿ ವಿದ್ಯಾಭ್ಯಾಸ ಮಾಡಿದರು. ಮಹಾತ್ಮ ಗಾಂಧೀಜಿ ಮಾರ್ಗದರ್ಶನದಲ್ಲಿ ಸ್ವಾತಂತ್ರ್ಯ ಹೋರಾಟ ಮಾಡಿದರು. 1947ರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಬಂದಾಗ ದೇಶದ ಮೊದಲ ಪ್ರಧಾನಮಂತ್ರಿಯಾದರು. ನನ್ನ ಜನ್ಮದಿನವನ್ನು ಮಕ್ಕಳ ದಿನವಾಗಿ ಆಚರಿಸಿ ಎಂದು ಹೇಳಿದರು. ಮಕ್ಕಳು ಪ್ರೀತಿಯಿಂದ ಚಾಚಾ ಎಂದು ಕರೆಯುತ್ತಿದ್ದರು. ಗುಲಾಬಿ ಹೂ ಎಂದರೆ ಬಹಳ ಇಷ್ಟವಾಗಿತ್ತು. ನಮ್ಮ ಶಾಲೆಗೆ ಇಂದಿನ ಮುಖ್ಯ ಗುರುಗಳು ಗೋಡೆಯ ಅಕ್ಷರವನ್ನು ಬರೆಸಿ ಅಂದವಾಗಿ ಕಾಣುವುದರ ಜೊತೆಗೆ ಕಲಿಕೆಗೆ ಸಹಾಯವಾಗುವಂತೆ ಮಾಡಿದ್ದಾರೆ. ಅನೇಕ ಸ್ಪರ್ಧಾತ್ಮಕ ಚಟುವಟಿಕೆಯನ್ನು ಮಾಡಿಸಿ ನಮ್ಮ ಜ್ಞಾನ ಹೆಚ್ಚಾಗುವಂತೆ ಮಾಡಿದ್ದಾರೆ ಎಂದು ಹೇಳ್ತಾ ನನ್ನ